ಹೆಸರುಬೇಳೆ ಮತ್ತು ಲಿಂಬೆಹಣ್ಣನ್ನು ಬಳಸಿ ಮಾಡಿರುವಂತಹ ರುಚಿಕರ ಸಾರಿನ ರೆಸಿಪಿ ಇವತ್ತಿನ ಈ ವಿಡಿಯೋನಲ್ಲಿ. ಇದು ಉಡುಪಿ ಸ್ಟೈಲ್ ಹೆಸರುಬೇಳೆ ಕಟ್ ಸಾರು. ಬಹಳ ರುಚಿಯಾಗಿರುತ್ತೆ. ಬಿಸಿ ಅನ್ನದ ಜೊತೆ ತಿನ್ಬೋದು, ಹಾಗೆ ಬೇಕಾದರೂ ಕುಡಿಬಹುದು. ನಮಸ್ತೆ, ನಾನು ನಿಮ್ಮ ಲತಾ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ ಕುಕ್ಕರಲ್ಲಿ ಅರ್ಧ ಕಪ್ಪಷ್ಟು ಹೆಸರುಬೇಳೆನ ತೊಗೊಂಡು ಚೆನ್ನಾಗಿ ತೊಳಿತಾ ಇದ್ದೀನಿ. ನೀವು ಹೆಸರುಬೇಳೆ ಬದಲಾಗಿ ತೊಗರಿಬೇಳೆ ಬೇಕಾದರೂ ಬಳಸ್ಬೋದು. ಇವಾಗ ಸ್ವಲ್ಪ ಬೇಸಿಗೆ ಸೆಕೆ ಅಲ್ವಾ, ಅದಕ್ಕೆ ನಾನು ಹೆಸರು ಬೇಳೆನಲ್ಲಿ ತೋರಿಸ್ತಾ ಇದ್ದೀನಿ. ತೊಳೆದಾದಮೇಲೆ 1 ಕಪ್ಪಷ್ಟು ನೀರನ್ನು ಹಾಕಿ ಚಿಟಿಕೆ ಅರಿಶಿನ ಹಾಗೂ ಒಂದು 4-5 ಹನಿ ಎಣ್ಣೆನ ಸೇರಿಸಿ ಮೆತ್ತಗೆ ಬೇಯಿಸ್ಕೊಳ್ಬೇಕು. ಒಂದು ಹೆಸರುಬೇಳೆ ಆಗಿರೋದ್ರಿಂದ 2-3 ವಿಸಿಲ್ ಮಾಡಿದರೆ ಸಾಕು, ಮೆತ್ತಗೆ ಬೆಂದು ಬಿಡುತ್ತೆ. ನೀವು ಹಾಗೆ ಬೇಕಾದರೂ ಬೇಯಿಸ್ಕೊಳ್ಬೋದು. ಬೇಯಿಸಿ ಆದಮೇಲೆ ಬೇಳೆನ ಪಕ್ಕಕ್ಕಿಟ್ಕೊಂಡು ಒಂದು ಬಾಣಲೆನಲ್ಲಿ ಒಗ್ಗರಣೆ ಮಾಡಬೇಕು. ಅದಕ್ಕೆ 1 ಟೇಬಲ್ ಚಮಚದಷ್ಟು ಎಣ್ಣೆ ಬಿಸಿ ಮಾಡಿ ಅರ್ಧ ಚಮಚ ಸಾಸಿವೆ ಮತ್ತು ಅರ್ಧ ಚಮಚ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಜೀರಿಗೆ ಚಟಪಟ ಅಂತ ಸಿಡಿಯೋಕ್ಕೆ ಶುರುವಾದ ಕೂಡಲೇ ಅದಕ್ಕೆ 2 ಹಸಿಮೆಣಸಿನಕಾಯಿ ಸೀಳಿರೋದು, ಒಂದು 2 ಸೆಂಟಿಮೀಟರಷ್ಟು ಉದ್ದದ ಶುಂಠಿ ಜಜ್ಕೊಳ್ಬೇಕು, ಚೆನ್ನಾಗಿ ಜಜ್ಜಿರೋದು, ಹಾಗೆ ಸ್ವಲ್ಪ ಕರಿಬೇವು, ಇವಿಷ್ಟನ್ನು ಸೇರಿಸಿ ಒಂದು ಸುತ್ತು ಹೀಗೆ ಹುರಿಬೇಕು. ಅದಾದ ನಂತರ ಅದಕ್ಕೆ ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸ, ಅಂದರೆ ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದಿಂದ ತೆಗೆದಿರೋ ಹುಣಸೆ ಹಣ್ಣು ಅಂತ ಹೇಳ್ಬೋದು, ತುಂಬ ಏನು ಬೇಡ, ಸ್ವಲ್ಪ ಸಾಕು. ಹಾಗೆ 1 ಚಮಚದಷ್ಟು ಬೆಲ್ಲನ ಹಾಕಿ, ಹಾಗೆ 1/4 ಚಮಚದಷ್ಟು ಅರಿಶಿನ ಹಾಕಿ ಕುದಿಯೋದಕ್ಕೆ ಬಿಡಬೇಕು. ಕುದಿಯೋಕ್ಕೆ ಶುರುವಾದ ಕೂಡಲೇ ಈಗಾಗಲೇ ಬೇಯಿಸಿಟ್ಕೊಂಡಿದ್ವಲ್ಲ, ನೋಡಿ ಎಷ್ಟು ಮೆತ್ತಗೆ ಬೆಂದಿದೆ, ಆ ಹೆಸರು ಬೇಳೆನ ಹಾಕಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಬೇಕು. ಸಾರಲ್ವಾ, ಸ್ವಲ್ಪ ತೆಳ್ಳಗಿರಬೇಕಾಗತ್ತೆ. ನಾನೊಂದು 2-3 ಕಪ್ಪಷ್ಟು ನೀರನ್ನು ಹಾಕಿರ್ಬೋದು, ಅಳತೆ ಮಾಡಲಿಲ್ಲ. ಆಮೇಲೆ ಇದಕ್ಕೆ ಒಂದು 1/4 ಚಮಚದಷ್ಟು ಇಂಗು, ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಸೇರಿಸ್ಬೇಕು. ಇದಕ್ಕೆ ಒಗ್ಗರಣೆಗೆ ಹಾಕಬಾರ್ದು, ಇಂಗು ಈಗಲೇ ಈ ಹಂತದಲ್ಲೇ ಹಾಕಬೇಕಾಗತ್ತೆ, ಅದು ಒಂದು ಬೇರೆಯೇ ಗಮನ ಕೊಡುತ್ತೆ ಸಾರಿಗೆ. ಹೀಗೆ ಚೆನ್ನಾಗಿ ಕುದಿಯೋದಕ್ಕೆ ಶುರುವಾದ ಕೂಡಲೇ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ಟವನ್ನು ಆಫ್ ಮಾಡಿದ್ರೆ ಆಯಿತು. ನೀವು ನೋಡಿಕೊಂಡು, ಅಂದರೆ ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ, ಅದನ್ನು ಗಮನದಲ್ಲಿ ಇಟ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿದ್ರೆ ಆಯಿತು. ಕೊನೆಯಲ್ಲಿ ಸ್ಟವ್ ಆಫ್ ಮಾಡಿದ ಮೇಲೆ ಲಿಂಬೆಹಣ್ಣಿನ ರಸನ ಸೇರಿಸ್ಬೇಕು. ಇದು ಸಹ ಅಷ್ಟೇ, ನಿಮ್ಮ ರುಚಿಗೆ ತಕ್ಕ ಹಾಗೆ ಹಾಕ್ಕೊಳ್ಳಿ. ನಾನು ಅರ್ಧ ಲಿಂಬೆಹಣ್ಣಿನ ರಸನ ಸೇರಿಸಿದ್ದೀನಿ. ಇದನ್ನು ನೀವು ಸೂಪ್ ಥರ ಹಾಗೆ ಬೇಕಾದರೂ ಕುಡಿಬೋದು, ಬಿಸಿ ಅನ್ನದ ಜೊತೆ ತಿನ್ಬೋದು, ತುಂಬ ರುಚಿಯಾಗಿರುತ್ತೆ. ಟ್ರೈ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.